ನಮಸ್ಕಾರ ಎಲ್ರಿಗೂ, ನಿಮ್ಮ ವಿದ್ಯಾ ಅವಿನಾಶ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡ್ ಚೇತನ ಅವರ ಮನೆಗೆ ಹೋಗಿದ್ದೆ. ಅಲ್ಲಿ ಬಹಳ ದಿನದ ನಂತರ ಎಲ್ಲರನ್ನೂ ಭೇಟಿಯಾದೆ. ನನ್ನ ಫ್ರೆಂಡ್ ಅಕ್ಕ ಮತ್ತು ಅವರ ಮುದ್ದಾದ ಮಗು ಮತ್ತು ಅತ್ತಿಗೆ ಕೂಡ ಇದ್ದರು. ಆ ಪುಟ್ಟ ಕಂದಮ್ಮನ ಜೊತೆ ಸಮಯ ಕಳೆದಿದ್ದು ತುಂಬಾ ಖುಷಿಯಾಯಿತು. ಅಷ್ಟೇ ಅಲ್ಲದೆ ಅವರು ನಮಗಾಗಿ ಬಿಸಿ ಬಿಸಿ ಪೂರಿ ಮತ್ತು ಆಲೂ ಪಲ್ಯ ಕೂಡ ರೆಡಿ ಮಾಡಿದರು. ಅದರ ರೆಸಿಪಿನ ಕೂಡ ನಾನು ರೆಕಾರ್ಡ್ ಮಾಡಿಕೊಂಡಿದ್ದೇನೆ. ಬನ್ನಿ ನೋಡೋಣ ಈ ರುಚಿಯಾದ ಅಡುಗೆ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಂಡ್ರು. ಉದ್ದಿನಬೇಳೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಜೀರಿಗೆ ಸಾಸಿವೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ಪೂನಿಂದ ಕೈ ಆಡಿಸಿದ್ರೆ ನೀಟಾಗಿ ಎಲ್ಲನೂ ಫ್ರೈ ಆಗುತ್ತೆ. ಇವಾಗ ಉದ್ದಕ್ಕೆ ಹೆಚ್ಚಿರೋ ಮೆಣಸಿನ್ಕಾಯಿನ ಬಾಣಲಿಗೆ ಹಾಕೋತಾ ಇದ್ದಾರೆ. ಉದ್ದಕ್ಕೆ ಮೆಣಸಿನ್ಕಾಯಿ ಹೆಚ್ಚಿಡೋದ್ರಿಂದ ಇವನ್ ಖಾರನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾರಿಗೆ ಖಾರ ಮೆಣಸಿನ್ಕಾಯಿ ಇಷ್ಟ ಆಗಲ್ಲೋ ಅವರಿಗೆ ತೆಗ್ದಿಡೋಕ್ಕೂ ತುಂಬಾ ಈಸಿ ಆಗುತ್ತೆ. ಸೊ ಹಾಗೇನೆ ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ಈ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕೋದಲ್ಲ. ಫಸ್ಟು ಈ ಮೆಣಸಿನ್ಕಾಯಿನ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿನ ಹಾಕೋಬೇಕು. ಈರುಳ್ಳಿನ ಹಾಕ್ಕೊಂಡ್ಮೇಲೆ ಈರುಳ್ಳಿನೂ ಅಷ್ಟೇ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಬೇಯಬೇಕು. ಎಷ್ಟು ನಾವು ತರಕಾರಿಗಳನ್ನು ಎಣ್ಣೆಲಿ ನೀಟಾಗಿ ಬೇಯಿಸ್ತೀವಲ್ಲ ಅಷ್ಟೇ ರುಚಿ ಕೂಡ ಬರುತ್ತೆ. ಇದರ ಮಧ್ಯೆ ನಮ್ಮ ಮಾನಸ ಮೇಡಮ್ ಪಾಪು ಜೊತೆ ಆಟ ಆಡ್ತಾ ಕುಳ್ಕೊಂಡಿದ್ರು. ಇಲ್ಲಿ ಅದಕ್ಕೇನೋ ಅಡುಗೆ ಮಾಡ್ತಿದ್ರು. ಎಲ್ರಿಗಿಂತ ತುಂಬ ಕಷ್ಟಕರವಾದ ಕೆಲಸ ಅಂತ ಅಂದರೆ ನಮ್ಮ ಚೇತನ ಮೇಡಮ್ ಅವ್ರದ್ದು. ಚೇತನ ಮೇಡಮ್ ಅವ್ರು ಅಂದರೆ ಸುಮ್ಮನೆನಾ, ಅದರಲ್ಲೂ ಅವ್ರು ಮಾಡೋ ಕೆಲಸ ಅಂತೂ ಇನ್ನೂ ಗ್ರೇಟು. ಹಾಗೆ ಇಲ್ಲಿ ಅದೇ ಟೈಮಲ್ಲಿ ಅವ್ರು ಅದಕ್ಕೇನು ಟೊಮೆಟೊ ಹಾಕೋತಾ ಇದ್ದಾರೆ ಆಲೂಗಡ್ಡೆ ಪಲ್ಯಗೆ. ಆಲೂಗಡ್ಡೆ ಪಲ್ಯ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಿ ಬೆಂದಾದಮೇಲೆ ಅವರು ಇದಕ್ಕೆ ಟೊಮೆಟೊನ ಸೇರಿಸ್ಕೋತಾ ಇದ್ದಾರೆ. ಇಲ್ಲಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಸಹಿತ ಇದ್ರಾಗ ಮಿಕ್ಸ್ ಮಾಡಿದ್ರೆ ಇವನ್ ಟೇಸ್ಟಿಯಾಗಿ ಬರುತ್ತೆ. ಇದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ, ಇದಾದ ನಂತರ ಸ್ವಲ್ಪ ಟೇಸ್ಟಿಗೆ ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮಿಕ್ಸ್ ಮಾಡಿಕೊಂಡ್ರೆ ಹುಳಿ, ಉಪ್ಪು, ಖಾರ ಎಲ್ಲ ಸಮವಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಈ ಒಂದು ಕಡೆ ನಮ್ಮ ಚೇತನ ಅವರು ಎಲ್ಲ ಸಿಪ್ಪೆನ ಸುಲಿದು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಇವಾಗ ಸ್ಮ್ಯಾಶ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ನೀಟಾಗಿ ಕಂಪ್ಲೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಾದ್ಮೇಲೆ ಒಗ್ಗರಣೆಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟೇ ಉಪ್ಪು, ಹುಳಿ, ಖಾರ ಎಲ್ಲ ಏನೇನು ಹಾಕಿರ್ತೀವಲ್ಲ ನೀಟಾಗಿ ಫ್ರೈ ಆಗಿರೋದು, ಈರುಳ್ಳಿ, ಮೆಣಸಿನ್ಕಾಯಿ ನೀಟಾಗಿ ಎಲ್ಲ ಆಲೂಗಡ್ಡೆಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಇಲ್ಲಿ ಒಂದು ಕಡೆ ಚೇತನ ಅವ್ರ ಅಕ್ಕ ಪೂರಿ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಪೂರಿ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಸರಿಯಾದ ಹದಕ್ಕೆ ಕಲಸಿ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಸ್ಕೊಳ್ತಾ ಇದ್ದಾರೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಥರ ಪೂರಿ ಹಾಕಿದ್ರೆ ನೋಡಿ ಎಷ್ಟು ಮೃದುವಾಗಿ ಉಬ್ಬಿ ಬರುತ್ತದೆ. ಫ್ರೆಂಡ್ಸ್ ಅಂದರೆ ಹಾಗೆ ಅಲ್ವಾ. ಮಗುನ ನೋಡೋಕ್ಕೆ ಅಂತ ಹೋದರೆ ಮಗುಗಿಂತ ಹೆಚ್ಚಾಗಿ ನಾವೇ ಆಟ ಆಡ್ತಾ ಕೂತಿದ್ವಿ. ಮಗು ಅಂದ್ಕೊಳ್ತಾ ಇರ್ಬೇಕು, ಯಾರಪ್ಪ ಈ ಟೀಚರ್ಸ್ ಇಷ್ಟೊಂದು ಗಲಾಟೆ ಮಾಡ್ತಿದ್ದಾರೆ ಅಂತ. ಅಷ್ಟರಲ್ಲಿ ಬಿಸಿ ಬಿಸಿ ಪೂರಿ ಬಂತು. ಆಮೇಲೆ ಅಲ್ಲಿ ಮಾತು ಇಲ್ಲ, ಕತೆ ಇಲ್ಲ, ಬರೀ ಪೂರಿ ಸೌಂಡ್ ಅಷ್ಟೇ. ಇನ್ನೊಂದು ಸರ್ಪ್ರೈಸಿಂಗ್ ಅಂದರೆ ಅಲ್ಲಿ ನನ್ನ ಫ್ರೆಂಡ್ನ ಅದಕ್ಕೆ ಭೇಟಿಯಾದೆ ಅಂತ ಹೇಳಿದ್ನಲ್ಲ, ಮಾತಾಡ್ತಾ ಹೋದಾಗ ಗೊತ್ತಾಯಿತು ಅವರು ನನ್ನ ಸ್ಕೂಲ್ ಜೂನಿಯರ್ ಅಂತ. ನಾವಿಬ್ಬರು ಗದಗ್ನ ಒಂದೇ ಶಾಲೆಯಲ್ಲಿ ಓದೋರು. ಇಷ್ಟು ವರ್ಷಗಳ ನಂತರ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿದ್ದು ತುಂಬಾ ಖುಷಿ ಆಯಿತು. ಹಳೆ ನೆನಪುಗಳನ್ನೆಲ್ಲ ಮೆಲ್ಕು ಹಾಕ್ಕೊಂಡ್ವಿ. ಗದಗ್ ಸ್ಕೂಲ್ನಲ್ಲಿ ನಾನು ಇವರಿಗೆ ಸೀನಿಯರ್ ಅಂತೆ, ಆದರೆ ಅಡುಗೆ ವಿಷಯಕ್ಕೆ ಬಂದರೆ ಅವರೇ ನನಗೆ ಸೀನಿಯರ್. ಸೊ ಫೈನಲ್ಲಿ ಎಲ್ಲ ಅಡುಗೆ ಕೆಲಸ ಆದಮೇಲೆ ತಟ್ಟೆಗೆ ಬಡಿಸಿದ್ರು. ತಟ್ಟೆಯಲ್ಲಿ ನೋಡಿದರೆ ಪೂರಿ, ಆಲೂಗಡ್ಡೆ ಪಲ್ಯ, ಬಾದಾಮ್ ಪೂರಿ, ಸ್ವೀಟು, ಸಂಡಿಗೆ, ಮೆಣಸಿನ್ಕಾಯಿ, ಹಪ್ಪಳ, ಅನ್ನ, ಸಾರು, ಮಜ್ಜಿಗೆ, ಹುಳಿ ಎಲ್ಲನೂ ರೆಡಿ ಮಾಡಿದರು. ಇವತ್ತಿನ ದಿನ ನಿಜಕ್ಕೂ ತುಂಬಾ ಸ್ಪೆಷಲ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.